ಹಲೋ ಸ್ನೇಹಿತರೆ, ಹೀಗೆ ಒಂದು ಸ್ಮಾಲ್ ಟ್ರಿಪ್ ಹೋಗಿದ್ದೀವಿ. ನಾನು, ಅಪ್ಪಾಜಿ, ನನ್ನ ಮಗ ಹಾಗೂ ನಮ್ಮ ತಂಗಿ, ಅಮ್ಮ ಎಲ್ಲರೂ ಸೇರಿಕೊಂಡು ಹಾಗೆ ಹೋಗ್ತಾ ಹೋಗ್ತಾ ಇಂಗ್ಲೀಶ್ವರನ್ನು ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ನಮ್ಮ ಟಾರ್ಗೆಟ್ ಇದ್ದಿದ್ದು ಕೂಡಲ್ ಸಂಗಮ. ಅದಕ್ಕಿಂತ ಮುಂಚೆ ಭಾಗ್ಯವಾಡಿ ಇಂಗ್ಲೀಶ್ವರ ನೋಡ್ಕೊಂಡು ಹೋಗೋಣ ಅಂತ ಕೂಡ ಪ್ಲ್ಯಾನ್ ಮಾಡಿದ್ದೀವಿ. ಈಗ ನಾವು ಹೋಗ್ತಾ ಇದ್ದೀವಿ ಇದು ವಚನ ಶಿಲಾ ಮಠ. ತುಂಬಾನೇ ಚೆನ್ನಾಗಿದೆ. ಒಂದು ಮಠ ಎಷ್ಟೊಂದು ವಚನಗಳನ್ನು ಗ್ರಾನೈಟ್ ಕಲ್ಲಿನಲ್ಲಿ ಮಾಡಲ್ಪಟ್ಟಿದೆ. ನೋಡಿ, ಎಲ್ಲಿ ನೋಡಿದರೂ ಬರೀ ವಚನಗಳೇ ಕಾಣಿಸ್ತಾ ಇದೆ. ಅಷ್ಟು ಸುಂದರ, ಸುನಯನ ಹಾಗೂ ಅದ್ಭುತವಾಗಿ ಇದು ಮಾಡಲ್ಪಟ್ಟಿದೆ ಹಾಗೂ ಕೆತ್ತಲ್ಪಟ್ಟಿದೆ. ಈ ವಚನ ಶಿಲಾ ಮಂಟಪ ತುಂಬಾನೇ ಆಕರ್ಷಣೀಯ ಕೇಂದ್ರ ಬಿಂದು. ಇದನ್ನು ನೋಡ್ತಾ ನಮ್ಗೆ ಅನ್ಸುತ್ತೆ, ಎಷ್ಟು ಸುಂದರವಾದಂಥ ಲೋಕದಲ್ಲಿ ನಾವು ಬಂದಿದ್ದೇವಲ್ಲ, ಒಂಥರ ಆಧ್ಯಾತ್ಮಿಕ ಅನುಭವ ಇಲ್ಲಿ ಮೂಡುತ್ತದೆ. ನಿಜವಾಗ್ಲೂ ತುಂಬ ಹೆಮ್ಮೆ ಅನಿಸುತ್ತೆ. ನಮ್ಮ ಕರ್ನಾಟಕದಲ್ಲಿ, ಅದು ಉತ್ತರ ಕರ್ನಾಟಕದಲ್ಲಿ ಈ ಥರ ಒಂದು ಮಠ, ಇಂಗ್ಲೀಶ್ವರ ಮಠ ಇದ್ದಿದ್ದು ತುಂಬಾನೇ ಹೆಮ್ಮೆ ಪಡುವಂಥ ವಿಷಯನೇ. ಯಾಕೆಂದರೆ ಕಣ್ಣು ಹಾಯಿಸಿದ ಎಲ್ಲೆಡೆಯೂ ಬರೀ ಕಾಣ್ತಿರೋದು ಬರೀ ವಚನಗಳು. ನೋಡಿ, ಇದನ್ನೆಲ್ಲ ನಾನು ಚಿಕ್ಕದಾಗಿ ವಿಡಿಯೋ ಮಾಡೋಕ್ಕಾಗಲ್ಲ. ಖಂಡಿತ ಇದನ್ನೆಲ್ಲ ಮಾಡಬೇಕಾದ್ರೆ ಒಂದು 2 hours ಆದರೂ ಬೇಕೇ ಬೇಕಾಗುತ್ತೆ. ಅಷ್ಟು ಚೆನ್ನಾಗಿ ಕೆತ್ತಲ್ಪಟ್ಟಿದೆ ಹಾಗೂ ಪ್ರತಿ ವಚನವೂ ಒಂದೊಂದು ಸಂದೇಶವನ್ನು ಸಾರುತ್ತೆ. ನೋಡ್ತಾ ಹೆಮ್ಮೆ ಅನಿಸುತ್ತದೆ. ನಮ್ಮ ಈಗಿನ ಕಾಲಘಟ್ಟದಲ್ಲಿ ಇಷ್ಟೊಂದು ಸುಂದರವಾದಂಥ ವಚನ ಶಿಲಾ ಮಂಟಪ ನಿರ್ಮಾಣವಾಗಿದ್ದು ತುಂಬ ಹೆಮ್ಮೆ ಅನಿಸುತ್ತದೆ. ಇಂಗ್ಲೇಶ್ವರ ಶ್ರೀಗಳಿಗೆ ಇದರ ಕೀರ್ತಿ ಸಲ್ಲುತ್ತದೆ. ಇಷ್ಟೊಂದನ್ನು ಮಾಡಲು ಸುಮಾರು 20 ವರ್ಷಗಳ ಸಮಯ ತಗಲಿತು ಹಾಗೂ ಅಷ್ಟೇ ವೆಚ್ಚ. ಇದನ್ನೆಲ್ಲ ನೋಡ್ತಾ ಇದ್ರೆ ನಮಗೆ ಅವರ ಹೃದಯವನ್ನೇ ನಾವು ತೆಗೆದು ಅಲ್ಲಿ ವಚನಗಳನ್ನೆಲ್ಲ ನೋಡ್ತಾ ಇದ್ದೀವಿ ಅನ್ನೋಂತೆ ಭಾಸವಾಗುತ್ತದೆ. ಈಗ ನಾವು ಮಠದ ಶ್ರೀಗಳ ಗದ್ದಿಗೆಯನ್ನು ನೋಡ್ತಾ ಇದ್ದೇವೆ. ಇತ್ತೀಚೆಗಷ್ಟೇ ಅವರು ಲಿಂಗೈಕ್ಯರಾದರು. ಶರಣಚೇತನರು ಲಿಂಗೈಕ್ಯರಾದರೂ ಆಗದೇ ಇದ್ದರೂ ಅವರು ಕೊಟ್ಟಂಥ ಈ ಕೊಡುಗೆ ನಮ್ಮ ಋನ್ಮಂದಿರದಲ್ಲಿ ಬಸವಾದಿ ಶರಣರ ಇತಿಹಾಸದಲ್ಲಿ ಸದಾ ನಮ್ಮೊಟ್ಟಿಗೆ ಇದ್ದೇ ಇರುತ್ತದೆ. ಅವರ ಕೊಡುಗೆ ವಿಶ್ವಕ್ಕೆ ಅನುಪಮವಾದದ್ದು ಎಂಬುದರಲ್ಲಿ 2 ಮಾತಿಲ್ಲ. ಎಷ್ಟು ಅದ್ಭುತವಾಗಿದೆ ನೋಡಿ. ವಚನಗಳನ್ನು ನೋಡ್ತಾ ಚೆಂದ ಕನ್ನಡ ನಾಡಿಗೆ ನೀಡಿದ ಕೊಡುಗೆ ಅನನ್ಯ ಅನುಭವ. ಎಷ್ಟೊಂದು ತಾತ್ವಿಕ ವಚನಗಳನ್ನೆಲ್ಲ ಇಲ್ಲಿ ಅಳವಡಿಸಿದ್ದಾರೆ. ನಾವು ಒಂದಿಷ್ಟು ವಚನಗಳನ್ನು ಮನಸ್ಸು ಬಿಚ್ಚಿ ಓದ್ತಾ ಅಲ್ಲೇ ನಿಂತ್ಕೊಂಡ್ಬಿಟ್ಟೆ. ಅಷ್ಟು ಸುಂದರವಾಗಿದೆ. ವಚನಗಳನ್ನು ನೋಡ್ತಾ ಎಲ್ಲೋ ಕಳೆದೋಗ್ಬಿಡ್ತೀವಿ. ಇಷ್ಟೊಂದು ನಿಜ. ಸುಮಾರು 2 ಗಂಟೆವರೆಗೂ ಅಲ್ಲೇ ಇದ್ವಿ. ಪೂಜೆ ಆಯಿತು. ಹಾಗೇನೆ ಅಲ್ಲಿ ನಾವು ಹೋದಾಗ ಇದನ್ನೆಲ್ಲ ನೋಡ್ತಾ ತುಂಬಾನೇ ಖುಷಿ ಆಯಿತು. ಜೊತೆಗೆ ಇಲ್ಲಿ ನಿರಂತರವಾಗಿ ದಾಸೋಹ ಕೂಡ ಮಾಡಲಾಗುತ್ತದೆ. ಸದ್ಯದಲ್ಲಿ ದಾಸೋಹಕ್ಕೆ ಬಳಸುವಂತಹ ಸಾಮಗ್ರಿಗಳನ್ನು ನಾವು ನೋಡೋಣ. ಇದಾದ ನಂತರ ನಾವು ನೆಕ್ಸ್ಟ್ ಹೋಗೋದೇ ಅಲ್ಲಿ. ನೋಡಿ, ಎಷ್ಟು ಚೆನ್ನಾಗಿ ನೋಡ್ಕೊಂಡು ಅವ್ರದೇ ಆದಂಥ ಲೋಕದಲ್ಲಿ ಕಳೆದು ಹೋಗ್ಬಿಟ್ಟಿದ್ದಾರೆ. ಎಲ್ಲೇ ಕಣ್ಣು ಹಾಯಿಸಿದ್ರು ಕಾಣೋದು ಗೋಡೆಯಲ್ಲ, ಬರೀ ವಚನಗಳು. ನಿಂತಿದ್ದಕ್ಕೆ ಸಾರ್ಥಕ ನಮ್ಮ ಜೀವನ ಅನ್ನುವಷ್ಟರ ಮಟ್ಟಿಗೆ ಒಂದು ಅನುಭವ ನಮಗಾಗುತ್ತದೆ.
ಗೋಡೆ ಕಂಬ ಏನೇ ಇದ್ದರೂ ಅದೇನೇ. ನೋಡಿ ಹೇಳಿದ್ನಲ್ಲ, ದಾಸೋಹ ಮಹಾಮನೆ ಅಂತ. ಇಲ್ಲಿ ಬಳಸಲ್ಪಡುವಂಥ ಸಾಮಗ್ರಿಗಳು ನಿರಂತರ ದಾಸೋಹ ನಡೆದಿರುತ್ತದೆ.